ಮತ್ತೊಂದು ಶಾಕ್ ಏನು? ಪಾಕ್ಗೆ ವಿದೇಶಿ ವಿಮಾನಯಾನ ಸಂಸ್ಥೆಗಳು ದೊಡ್ಡ ಆಘಾತವನ್ನ ಕೊಡ್ತಾ ಇದ್ದಾರೆ. ಕೊಡಬೇಕು ರೀ, ಎಲ್ಲರೂ ಕೊಡಬೇಕು ರೀ. ಪಾಕ್ಗೆ ಸೇರಿದ ವಾಯು ಪ್ರದೇಶ ಬಳಸದಿರಲು ನಿರ್ಧಾರವನ್ನ ಮಾಡಿದ್ದಾರೆ. ಏರ್ ಫ್ರಾನ್ಸ್ ಮತ್ತು ಲುಫ್ತಾನ್ಸಾ ಏರ್ಲೈನ್ಸ್ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರೋದು. ಯುದ್ಧ ಭೀತಿ ಹಿನ್ನೆಲೆಯಲ್ಲಿ ವಾಯು ಪ್ರದೇಶವನ್ನ ಬಳಸದಿರಲು ತೀರ್ಮಾನವನ್ನ ಮಾಡಿಕೊಂಡಿದೆ. ಮಾರ್ಗ ಬದಲಾವಣೆಯಿಂದ ಪಾಕ್ಗೆ ಈಗ ಆರ್ಥಿಕ ನಷ್ಟ. ಯಾಕೆ ಅಂತಂದ್ರೆ ನಮ್ಮಲ್ಲಿ ರೋಡ್ ಟ್ಯಾಕ್ಸ್ ಅಂತ ಹೇಗೆ ಕಟ್ತೀವೋ ಹಾಗೆ ಆ ದೇಶದ ಮೇಲೆ ಆ ವಿಮಾನ ಹಾರಾಟವನ್ನು ನಡೆಸಬೇಕು ಅಂದ್ರೂ ಕೂಡ ಆ ದೇಶಕ್ಕೆ ಅಮೌಂಟನ್ನು ಕಟ್ಟಬೇಕಾಗತ್ತೆ. ಅದು ಓವರ್ ಫ್ಲೈಟ್ ಶುಲ್ಕ. ಅದರ ಮೇಲೆ ಈಗ ಭಾರಿ ಪರಿಣಾಮವನ್ನು ಉಂಟು ಮಾಡುತ್ತೆ ಪಾಕಿಸ್ತಾನದ ಮೇಲೆ. ಕಾರಣ ಅಲ್ಲಿ ಯಾವ್ಯಾವ ಫ್ಲೈಟ್ ಹಾದೋಗ್ತಾ ಇದ್ದು ಒಂದಿಷ್ಟು ಆರ್ಥಿಕವಾಗಿ ಒಂದಿಷ್ಟು ಪಾಕಿಸ್ತಾನಕ್ಕೆ ಲಾಭ ಆಗ್ತಿತ್ತು. ಬಟ್ ಈಗ ಅದು ಏಟ್ ಕೊಡ್ತಾ ಇದೆ. ನನ್ನ ಸಹೋದ್ಯೋಗಿ ಶಬೀರಿಂದ ಮಾಹಿತಿ ಪಡ್ಕೊಳ್ಳೋಣ. ಶಬೀರ್, ಈಗ ಪಾಕಿಸ್ತಾನಕ್ಕೆ ಇದು ದೊಡ್ಡ ಮಟ್ಟದ ಆಘಾತವನ್ನ ಕೊಡದೇ ಇದ್ರೂ ಕೂಡ ಸಣ್ಣ ಮಟ್ಟದಲ್ಲಿ ಒಂದಿಷ್ಟು ಪೆಟ್ಟಂತೂ ಕೊಡುತ್ತೆ ಅಲ್ವಾ? ಇಲ್ಲ, ದೊಡ್ಡ ಮಟ್ಟದ ಆಘಾತ ಅಂತಾನೆ ಹೇಳ್ಬೋದು ಅರುಣ್. ಯಾಕೆಂದ್ರೆ ನೋಡಿ, ಮೊದಲು ಪಾಕಿಸ್ತಾನ ಭಾರತಕ್ಕೆ ತನ್ನ ವಾಯು ಪ್ರದೇಶವನ್ನು ಮುಚ್ಚುವಂತ ಕೆಲಸವನ್ನ ಕೂಡ ಮಾಡಿತ್ತು. ಈಗ ಅತಿ ಹೆಚ್ಚು ವಿಮಾನಗಳು ಭಾರತದಿಂದ ಯುರೋಪಿಯನ್ ಕಂಟ್ರೀಸ್ಗಳಿಗೆ ಏನು ಹೋಗ್ತಾ ಇತ್ತು ಅದು ವಯಾ ಪಾಕಿಸ್ತಾನ ಮಾರ್ಗವನ್ನು ಬಳಸ್ಕೊಂಡು ಹೋಗ್ತಾ ಇತ್ತು. ಈಗ ಅದು ರದ್ದಾಗಿರುವಂತ ಹಿನ್ನೆಲೆ ಅದರಿಂದ ಬರ್ತಾ ಇದ್ದಂತ ಒಂದಿಷ್ಟು ರೆವಿನ್ಯೂ ಏನಿದೆ ಅದು ಕಟ್ ಆಗಿದೆ. ಒಂದು. ಎರಡನೇದ್ದು, ಈಗ ಯುರೋಪಿಯನ್ ಕಂಟ್ರೀಸ್ಗಳಿಂದ ಏಷ್ಯನ್ ಭಾಗಕ್ಕೆ ಬರ್ತಾ ಇದ್ದಂಥ ವಿಮಾನಗಳು ಈಗ ಪಾಕಿಸ್ತಾನದ ವಾಯು ಪ್ರದೇಶ ಏನಿದೆ ಅದು ಸೇಫ್ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಟ್ರೀಟ್ ಮಾಡ್ತಾ ಇರುವಂಥದ್ದು. ಪಾಕಿಸ್ತಾನ ಯಾವುದೇ ನಿರ್ಬಂಧ ಏರದೇ ಇದ್ರೂ ಕೂಡ ಖುದ್ದು ಆಯಾ ಸಂಸ್ಥೆಗಳೇನಿದಾವೆ, ವಿಮಾನಯಾನ ಸಂಸ್ಥೆಗಳು, ಅವರೇ ಹಿಂದೇಟಾಗ್ತಾ ಇರುವಂಥದ್ದು. ಪಾಕಿಸ್ತಾನದ ವಾಯು ಪ್ರದೇಶ ಸದ್ಯಕ್ಕೆ ಸೂಕ್ಷ್ಮವಾಗಿದೆ. ಎರಡೂ ದೇಶಗಳ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ದಾಳಿಗಳಾಗಬಹುದಾದಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಒಂದು ಸ್ಪೇಸನ್ನು ಬಳಸ್ಕೊಳ್ಳದೆ ನಾವು ಬೇರೆ ಸ್ಪೇಸ್ಗಳನ್ನ ಬಳಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಿಡ್ಲ್ ಈಸ್ಟ್ ಮೂಲಕ ಏನು ಏಷ್ಯನ್ ಕಂಟ್ರಿಗಳಿಗೆ ಪ್ರವೇಶ ಮಾಡುವಂಥ ಕೆಲಸವನ್ನು ಯುರೋಪಿಯನ್ ವಿಮಾನಯಾನ ಸಂಸ್ಥೆಗಳು ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಹಂತದಲ್ಲೂ ಕೂಡ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಬಳಸ್ಕೊಳ್ಳುವಂಥ ಸಂದರ್ಭದಲ್ಲಿ ಏನು ಒಂದಿಷ್ಟು ರೆವಿನ್ಯೂ ಜನರೇಟ್ ಆಗ್ತಿತ್ತು ಅದಕ್ಕೂ ಕೂಡ ಕತ್ತರಿ ಬಿದ್ದಿರುವಂಥದ್ದು. ಒಂದು ರೀತಿಯಾಗಿ ಪಾಕಿಸ್ತಾನ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕೊಂಡಂತೆ ಭಾರತಕ್ಕೆ ವಾಯು ಪ್ರದೇಶವನ್ನು ಮುಚ್ಚೋಕೆ ಹೋಗಿ ಇಡೀ ಜಾಗತಿಕವಾದಂಥ ವಿಮಾನಯಾನ ಸಂಸ್ಥೆಗಳು ಕೂಡ ಈಗ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಬಳಕೆ ಮಾಡಿಕೊಳ್ಳದೆ ಇರುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಸೊ ಟೋಟಲ್ ಆಗಿ ನೋಡೋದ್ರಿಂದ ಇದರಿಂದ ಬರುವಂತಹ ದೊಡ್ಡ ಪ್ರಮಾಣದ ರೆವಿನ್ಯೂ ಏನಿದೆ ಅದು ಸಂಪೂರ್ಣವಾಗಿ ಕಟ್ ಆದಂತಾಗಿದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.